ಹಾಯ್ ಹಲೋ ಸ್ನೇಹಿತರೆ, ಇವತ್ತು ಕೌಟಿಲ್ಯನ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಇವತ್ತು ಕೌಟಿಲ್ಯನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೆದಂತಹ ಪ್ರಮುಖ ಕರ್ತೃ. ಕೌಟಿಲ್ಯ ಬರೆದಿರ್ತಕ್ಕಂತಹ ಗ್ರಂಥ ಯಾವುದು ಅಂತಂದರೆ ಅರ್ಥಶಾಸ್ತ್ರ. ಇದನ್ನು ರಾಜನೀತಿ ಕೃತಿ, ರಾಜಧರ್ಮಶಾಸ್ತ್ರ ಅಂತಲೂ ಕೂಡ ಕರೀತಕ್ಕಂತಹ ಕೌಟಿಲ್ಯನನ್ನು ಚಾಣಕ್ಯ, ವಿಷ್ಣುಗುಪ್ತ ಅಂತಕ್ಕಂತಹ ಹೆಸರಿನಿಂದಲೂ ಸಹ ಅದನ್ನು ಕರೀತಾರೆ. ಕೌಟಿಲ್ಯ ಯಾರು ಎಂಬತಕ್ಕಂತಹ ವಿಚಾರದನ್ನು ನೋಡೋದಾದರೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯನ ಗುರು, ರಾಜಕೀಯ ಗುರು ಅಂತಲೂ ಕೂಡ ಮಾರ್ಗದರ್ಶಕ ಅಂತ ಕರೀಬೋದು. ಇತ್ತ ಕಡೆ ಚಾಣಕ್ಯ ಅಥವಾ ಕೌಟಿಲ್ಯನಿಗೆ ನಂದವಂಶದ ದೊರೆ ಧನನಂದ ಅವಮಾನವನ್ನು ಮಾಡಿದ್ರಿಂದ ನಂದವಂಶದ ನಿರ್ಮೂಲನೆ ಮುಖ್ಯ ಧ್ಯೇಯ ಹಾಗೂ ವಿಶಾಲ ಏಕೀಕೃತ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಕರ್ತೃ ರೂವಾರಿ, ಹಿಂದಿನ ರೂವಾರಿ ಅಂತ ಹೇಳೋದಾದರೆ ಅದು ಕೌಟಿಲ್ಯ ಅಥವಾ ಚಾಣಕ್ಯ. ತನ್ನ ಆಸೆಯನ್ನು ಚಂದ್ರಗುಪ್ತ ಮೌರ್ಯನ ಮೂಲಕ ನಂದವಂಶವನ್ನು ನಿರ್ಮೂಲನೆ ಮಾಡಿ ಮೌರ್ಯ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಸ್ತಕ್ಕಂತಹ ಕೆಲಸವನ್ನು ಕೌಟಿಲ್ಯ ಅಥವಾ ಚಾಣಕ್ಯ ಮಾಡ್ತಾರೆ. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಮೌರ್ಯ ಸಾಮ್ರಾಜ್ಯದ ರಾಜಕೀಯ ವಿಚಾರಗಳ ಬಗ್ಗೆ, ಆಡಳಿತದ ಬಗ್ಗೆ, ಸರ್ಕಾರ ರಚನೆಗಳ ಬಗ್ಗೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿಯನ್ನು ಒದಗಿಸ್ತದೆ. ಈ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಮೆಕೆವೆಲ್ಲಿ ಬರೆದಿರ್ತಕ್ಕಂತಹ ದಿ ಪ್ರಿನ್ಸ್ ಗ್ರಂಥಕ್ಕೆ ಹೋಲಿಸಲಾಗಿದೆ. ಅಷ್ಟು ಮಹತ್ವದಾಗಿರ್ತಕ್ಕಂತಹ ಕೃತಿ ಅರ್ಥಶಾಸ್ತ್ರ ಮೆಕೆವೆಲ್ಲಿ ಬರೆದಿರ್ತಕ್ಕಂತಹ ದಿ ಪ್ರಿನ್ಸ್ ಗ್ರಂಥಕ್ಕೆ ಹೋಲಿಸಲಾಗಿದೆ. ಹಾಗಾಗಿ ಕೌಟಿಲ್ಯ ಅಥವಾ ಚಾಣಕ್ಯನನ್ನ ಭಾರತದ ಮೆಕೆವೆಲ್ಲಿ ಅಂತಲೂ ಕೂಡ ಇವರನ್ನ ಕರೀತಾರೆ. ಈ ಕೌಟಿಲ್ಯ ಬರೆದಿರ್ತಕ್ಕಂತಹ ಅರ್ಥಶಾಸ್ತ್ರ ಸಂಸ್ಕೃತದಲ್ಲಿರ್ತಕ್ಕಂಥದ್ದನ್ನು ಕಾಣ್ಬೋದು. ಅದು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಕಾಣ್ಬೋದು. ಈ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಈ ಅರ್ಥಶಾಸ್ತ್ರವನ್ನು ಕ್ರಿಸ್ತ ಶಕ 1909ರಲ್ಲಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯ ಗ್ರಂಥಪಾಲಕರಾಗಿರ್ತಕ್ಕಂತಹ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಎಂಬತಕ್ಕಂಥವರು ಇಂಗ್ಲಿಷ್ಗೆ ಅನುವಾದಿಸತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಅರ್ಥಶಾಸ್ತ್ರವನ್ನು 1909ರಲ್ಲಿ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಯವರು ಇಂಗ್ಲಿಷ್ಗೆ ಅನುವಾದಿಸತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ ಅರ್ಥಶಾಸ್ತ್ರ ಇರ್ತಕ್ಕಂತಹ ಗ್ರಂಥದಲ್ಲಿ 15 ವಿಭಾಗಗಳಿದೆ ಅಥವಾ ಅಧಿಕರಣಗಳು ಅಂತ ಕರಿತೀವಿ. 15 ಅಧಿಕರಣಗಳು ಅಥವಾ ವಿಭಾಗಗಳನ್ನು ಮಾಡಿಕೊಳ್ಳಲಾಗಿದೆ. 108 ಉಪವಿಭಾಗಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ಕಾಣ್ಬೋದು. ಸುಮಾರು 6,000 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪ್ರಮುಖ ಸಾಹಿತ್ಯ ಕೃತಿ ಅರ್ಥಶಾಸ್ತ್ರ, ಕೌಟಿಲ್ಯ ಬರೆದಿರ್ತಕ್ಕಂತಹ ಅರ್ಥಶಾಸ್ತ್ರ. ಇದು ಮೌರ್ಯ ಸಾಮ್ರಾಜ್ಯದ ರಾಜಪ್ರಭುತ್ವ ವ್ಯವಸ್ಥೆ, ಮೌರ್ಯ ಸಾಮ್ರಾಜ್ಯದ ಸರ್ಕಾರದ ರಚನೆ, ರೀತಿ ನೀತಿಗಳು, ಈ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ದಾಖಲೆ ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಅಧ್ಯಯನದ ದೃಷ್ಟಿಯಿಂದ 3 ಭಾಗಗಳನ್ನಾಗಿ ಮಾಡ್ಕೊಳ್ಳಿ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಏನನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು 3 ಅಂಶಗಳಲ್ಲಿ ಹೇಳೋದಾದರೆ, ಮೊದಲನೆಯದಾಗಿ ಆತನ ರಾಜ, ಸರ್ಕಾರ ರಚನೆ, ನೀತಿಗಳು ಇದನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ಬೋದು. 2ನೇ ಹಂತದಲ್ಲಿ ನಾಗರಿಕ ಮತ್ತು ಅಪರಾಧ ಕಾನೂನುಗಳು, ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಇರ್ತಕ್ಕಂಥದ್ದು. 3ನೇದು ರಾಯಭಾರ ವ್ಯವಸ್ಥೆ ಅಥವಾ ವಿದೇಶಾಂಗ ವ್ಯವಸ್ಥೆ ಹಾಗೂ ಯುದ್ಧಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಈ ಕೌಟಿಲ್ಯ ಬರೆದಿರ್ತಕ್ಕಂತಹ ಅರ್ಥಶಾಸ್ತ್ರ ಒಳಗೊಂಡಿದೆ. ಈ 3 ವಿಭಾಗಗಳನ್ನು ಸಹ ಬಹಳ ಸ್ಪಷ್ಟವಾಗಿ, ವಿವರವಾಗಿ ಉಲ್ಲೇಖಿಸ್ತಕ್ಕಂತಹ ಒಂದು ಮುಖ್ಯ ದಾಖಲೆ ಈ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರದಲ್ಲಿ ಈ 3 ವಿಭಾಗಗಳೊಂದಿಗೆ ಸಪ್ತಾಂಗಗಳನ್ನು ಕೌಟಿಲ್ಯ ವಿವರಿಸಿರ್ತಕ್ಕಂಥದ್ದನ್ನು ಕಾಣ್ಬೋದು. ಒಂದು ಸಾಮ್ರಾಜ್ಯವನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಸಪ್ತಾಂಗಗಳು ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತೆ. ಆ ಸಪ್ತಾಂಗಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡೋಣ. ಸಪ್ತಾಂಗಗಳು ಯಾವ್ಯಾವುದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖಿಸಿರೋ ಹಾಗೆ ಸಪ್ತಾಂಗಗಳು ಯಾವುದು ಅಂತಂದರೆ, ಮೊದಲನೇದು ರಾಜ, 2ನೇದು ಮಂತ್ರಿ, 3ನೇದು ಜನಪದ, 4ನೇದು ಕೋಶ, 5ನೇದು ದುರ್ಗ, 6ನೇದು ಬಲ, 7ನೇದು ಮಿತ್ರ. 7 ಈ
ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಅನ್ನೋದಾದರೆ ಈ ಸಪ್ತಾಂಗಗಳು ಮಹತ್ವದಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯವಿಲ್ಲದ ರಾಜ ಹೇಗೆ ಸಾಧ್ಯವೋ ಹಾಗೆಯೇ ರಾಜನಿಲ್ಲದ ರಾಜ್ಯವನ್ನು ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಒಂದು ರಾಜ್ಯ ಅಂತ ಅಂದಮೇಲೆ ಅಲ್ಲಿ ರಾಜನೇ ಅಂತಿಮವಾಗಿರ್ತಾನೆ. ರಾಜಪ್ರಭುತ್ವ ವ್ಯವಸ್ಥೆ ಜಾತಿಯಲ್ಲಿರುತ್ತೆ. ರಾಜ್ಯದ ಸಂಪೂರ್ಣವಾಗಿರ್ತಕ್ಕಂತಹ ಅಧಿಕಾರ ರಾಜನಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಹಾಗಾಗಿ ರಾಜ್ಯದ ಸರ್ವೋಚ್ಚ ಅಧಿಕಾರಿಯಾಗಿರ್ತಾನೆ. ನಿರಂಕುಶ ಅಧಿಕಾರಿಯಲ್ಲ, ಪ್ರಜೆಗಳಿಗೆ ಅನುಕೂಲವಾಗ್ತಕ್ಕಂತಹ ನಿಟ್ಟಿನಲ್ಲಿ ರಾಜ್ಯವನ್ನು ಮುನ್ನಡೆಸಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ರಾಜನಲ್ಲಿದೆ. ಯಥಾ ರಾಜ ತಥಾ ಪ್ರಜಾ ಅಂತ ರಾಜ ಹೇಗಿರ್ತನೋ ರಾಜ್ಯ ಹಾಗೂ ಅಲ್ಲಿನ ಪ್ರಜೆಗಳು ಇರ್ತಾರೆ. ಹಾಗಾಗಿ ರಾಜ್ಯದ ಪ್ರಮುಖ ಕೇಂದ್ರಬಿಂದು ಯಾರು ಅಂತಂದ್ರೆ ರಾಜನಾಗಿರ್ತಾನೆ. ಹಾಗಾಗಿ ಸಪ್ತಾಂಗಗಳ ಮೊದಲ ಪಾತ್ರ, ಸಪ್ತಾಂಗಗಳಲ್ಲಿ ಮೊದಲ ಪ್ರಾಧಾನ್ಯತೆ ಆಗಿದೆ ಅಂತಂದ್ರೆ ರಾಜನಿಗಿರ್ತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಮಾತ್ರಕ್ಕೆ ಒಂದು ರಾಜ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದೆಲ್ಲ ರಾಜ ಇದ್ರೆ ಮಾತ್ರ ಸಾಧ್ಯನಾ? ಇಲ್ಲ. ರಾಜನ ಜೊತೆಗೆ ಒಂದು ಮಂತ್ರಿ ಮಂಡಲ ವ್ಯವಸ್ಥೆ ಇರಲೇಬೇಕಾಗುತ್ತೆ, ಕ್ಯಾಬಿನೆಟ್ ಇರಲೇಬೇಕಾಗುತ್ತೆ. ಕಾರಣ ಅಂತಂದ್ರೆ ರಾಜನನ್ನ ಏಕಚಕ್ರ ರಥಸ್ಯ ಅಂತ ಕರೀತಾರೆ. ಅಂತಂದ್ರೆ ರಥದ ಒಂದೇ ಒಂದು ಚಕ್ರ ಯಾರು ಅಂತಂದ್ರೆ ರಾಜ. ಒಂದು ರಥ ಎರಡು ಚಕ್ರ ಇದ್ದರೆ ಹೇಗೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇರುವೋ ಹಾಗೆ ಒಂದು ರಾಜ್ಯ ನಡೆಯಬೇಕು ಅಂತಂದ್ರೆ ರಾಜನ ಜೊತೆಗೆ ಈ ಮಂತ್ರಿ ಮಂಡಲ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ರಾಜನೇ ಆಯ್ಕೆ ಮಾಡಿಕೊಳ್ತಕ್ಕಂತಹ ಅನುಭವ ಇರತಕ್ಕಂತಹ ಹಿರಿಯರನ್ನು ಒಳಗೊಂಡಂತಹ ಒಂದು ಕ್ಯಾಬಿನೆಟ್ ಅನ್ನ ನೇಮಕ ಮಾಡಿಕೊಳ್ತಕ್ಕಂತಹ ಕೆಲಸವನ್ನು ಮಾಡ್ತಾನೆ. ಕ್ಯಾಬಿನೆಟ್ನಲ್ಲಿ ರಚನೆ ಆಗಿರ್ತಕ್ಕಂತಹ ಮಂತ್ರಿಮಂಡಲದಲ್ಲಿ ಆದಂತಹ ತೀರ್ಮಾನಗಳು ಬಹಳ ಗೌಪ್ಯವಾಗಿರಬೇಕಾಗಿರುತ್ತೆ. ರಾಜ್ಯದ ಹಿತದೃಷ್ಟಿಯಿಂದ ಕೌಟಿಲ್ಯನೇ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಗೋಡೆಗಳಿಗೂ ಸಹ ಕಿವಿ ಇರ್ತವೆ ಎಂಬತಕ್ಕಂತಹ ಮಾತು ಒಂದು ರಾಜ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಎಷ್ಟು ಮಹತ್ವ ಕೊಟ್ಟಿದೆ ಎಂಬತಕ್ಕಂಥದ್ದು ಆ ಮಾತಿನ ನಿದರ್ಶನವಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಹಾಗಾಗಿ ಸಪ್ತಾಂಗಗಳಲ್ಲಿ ರಾಜ ಮತ್ತು ಮಂತ್ರಿಮಂಡಲ ರಥದ ಎರಡು ಚಕ್ರಗಳಂತೆ ಕಾರ್ಯವನ್ನು ನಿರ್ವಹಿಸಬೇಕು ಎಂಬತಕ್ಕಂಥದ್ದು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ಕಾಣ್ಬೋದು. ಹಾಗಾದರೆ ಈ ರಾಜ ಮತ್ತು ಮಂತ್ರಿಮಂಡಲ ಇದ್ದರೆ ರಾಜ್ಯ ಕಟ್ಟಬಹುದ, ಸಾಮ್ರಾಜ್ಯವನ್ನು ನಿರ್ವಹಣೆ ಮಾಡ್ಬೋದಾ ಅಂತಂದರೆ ಸಾಧ್ಯ ಇಲ್ಲ. ರಾಜ ಮಂತ್ರಿಮಂಡಲದ ಜೊತೆಗೆ ಜನಪದ ಅಂತಂದರೆ ವಿಶಾಲವಾಗಿರ್ತಕ್ಕಂತಹ ಭೂಪ್ರದೇಶ ಹಾಗೂ ಜನಸಂಖ್ಯೆ, ಜನರಿಲ್ಲದ ರಾಜ್ಯವನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ವಿಶಾಲವಾಗಿರ್ತಕ್ಕಂತಹ ಭೂಪ್ರದೇಶ ಹಾಗೂ ಜನಸಮೂಹ ಇರ್ತಕ್ಕಂತಹ ಒಂದು ಪ್ರದೇಶ ಇದ್ದರೆ ಅದೇ ಒಂದು ವಿಶಾಲ ಸಾಮ್ರಾಜ್ಯವನ್ನು ರಾಜ ನಿರ್ವಹಣೆ ಮಾಡಬಹುದು, ಕಟ್ಟಬಹುದು ಎಂಬತಕ್ಕಂತಹ ಅಂಶವನ್ನು ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೋಶ, ರಾಜ, ಮಂತ್ರಿ, ಜನಪದ ಎಲ್ಲ ಇದ್ರೂ ಸಹ ರಾಜ್ಯದ ನಿರ್ವಹಣೆಗೆ ಆರ್ಥಿಕ ಪರಿಸ್ಥಿತಿ ಬಹಳ ಮುಖ್ಯ. ಯಾವ ಸಾಮ್ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮವಾಗಿರುತ್ತೋ ಆ ಸಾಮ್ರಾಜ್ಯ ವೈಭವದಿಂದ ಆಳ್ವಿಕೆಯನ್ನು ಮಾಡೋದಕ್ಕೂ ಸಹ ಸಾಧ್ಯ ಇರ್ತಕ್ಕಂಥದ್ದನ್ನು ಕಾಣಬಹುದು. ಪ್ರತಿಯೊಂದಕ್ಕೂ ಸಹ ಆರ್ಥಿಕ ಪರಿಸ್ಥಿತಿಯ ಮೇಲೇ ನಿಂತಿರ್ತಕ್ಕಂಥದ್ದನ್ನು ವ್ಯಾಪಾರ, ವ್ಯವಹಾರ, ಸೈನ್ಯ, ಅಡ್ಮಿನಿಸ್ಟ್ರೇಷನ್, ವೇತನ ಪ್ರತಿಯೊಂದು ಸಹ ಯಾವುದರ ಮೇಲೆ ನಿಂತಿದೆ ಅಂದರೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿಯ ಮೇಲೆ ಇರುತ್ತೆ. ತುರ್ತು ಪರಿಸ್ಥಿತಿಗಾಗಿ ಖಜಾನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಹಾಗಾಗಿ ಈ ಕೋಶ ಯಾವ ಸಾಮ್ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೋ, ಆ ರಚನೆ ಚೆನ್ನಾಗಿರುತ್ತೋ ಅದರ ಮೇಲೆ ಸಾಮ್ರಾಜ್ಯದ ಏಳಿಗೆ ಮತ್ತು ಯಶಸ್ಸು ನಿಂತಿರುತ್ತೆ. ಹಾಗಾಗಿ ರಾಜ, ಮಂತ್ರಿ, ಜನಪದ ಜೊತೆಗೆ ಕೋಶ ಅಥವಾ ಖಜಾನೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ರಾಜ್ಯ ರಚನೆಯಲ್ಲಿ ವಹಿಸಿಕೊಂಡಿರುತ್ತೆ. ಇನ್ನು ದುರ್ಗಗಳು ಅಂತ ಕರಿತೀವಿ. ದುರ್ಗಗಳು ಅಂತಂದರೆ ಕೋಟೆ. ರಾಜ ಮಂತ್ರಿಮಂಡಲದ ಜೊತೆಗೆ ರಾಜ್ಯದ ವಿಸ್ತರಣೆ, ರಾಜ್ಯದ ರಕ್ಷಣೆ, ಯುದ್ಧ, ಇದಕ್ಕೆ ಸೈನ್ಯ ಬೇಕಾಗಿದೆ. ಸೈನ್ಯ ಇದ್ದಷ್ಟಾಗಲ್ಲ, ಮತ್ತಷ್ಟು ಪ್ರಾಮುಖ್ಯತೆ, ಮತ್ತಷ್ಟು ರಕ್ಷಣೆಯನ್ನು ಮಾಡ್ಕೋಬೇಕು ಅಂದರೆ ಕೋಟೆಗಳು ಬೇಕಾಗುತ್ತೆ. ಕೋಟೆಗಳನ್ನು ಕಟ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆ, ಮದ್ದುಗುಂಡುಗಳನ್ನು ಸಂಗ್ರಹಿಸೋದಕ್ಕಾಗಲಿ ಅಥವಾ ತನ್ನ ರಕ್ಷಣೆಗಾಗಲಿ ಕೋಟೆಗಳನ್ನು ಕಟ್ತಕ್ಕಂಥದ್ದು ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಕೋಟೆಗಳನ್ನು ಬಹಳ ಎತ್ತರವಾಗಿ ಕಟ್ಟಿರ್ತಾರೆ. ಅಲ್ಲಿ ಆಳವಾಗಿರ್ತಕ್ಕಂತಹ ಕಂದಕಗಳನ್ನು ತೋಡಿರ್ತಾರೆ, ಗುಂಡಿಗಳನ್ನು, ಅಲ್ಲಿ ವಿಷಜಂತುಗಳನ್ನು ಬಿಟ್ಟಿರ್ತಾರೆ, ಮೇಲೆ ಬುರುಜುಗಳನ್ನು ಸ್ಥಾಪಿಸಿರ್ತಾರೆ. ಕೋಟೆಗೆ ಹೋಗ್ತಕ್ಕಂತಹ ರಸ್ತೆಗಳು ನೇರವಾಗಿರಲು ಅಂಕುಡೊಂಕಾಗಿರ್ತವೆ. ಅದ ಸೈನ್ಯದ ಬಲವನ್ನು ತಗ್ಗಿಸ್ತಕ್ಕಂತಹ ರೀತಿಯಲ್ಲಿ ಬಹಳ ಯೋಜಿತವಾಗಿ ಕೋಟೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಕಾಣ್ಬೋದು. ಸೈನ್ಯದ ಮತ್ತೊಂದು ಬಲ ಅಂತಂದರೆ ಕೋಟೆಗಳ ನಿರ್ಮಾಣವೂ ಕೂಡ ಹೌದು. ಹಾಗಾಗಿ ಈ ಕೋಟೆಗಳು ಸಹ ರಾಜ್ಯದ ನಿರ್ವಹಣೆಯಲ್ಲಿ ರಾಜ್ಯವನ್ನು ಕಟ್ಟಬೇಕು ಅಂತಂದರೆ ಸಪ್ತಾಂಗಗಳಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಸೈನ್ಯ, ರಾಜ್ಯದ ಏಳಿಗೆ, ಯುದ್ಧ ಮಾಡಬೇಕು ಅಂತಂದರೆ ರಾಜ್ಯ ವಿಸ್ತರಣೆ ಆಗಬೇಕು ಅಂತಂದು ಪ್ರಬಲವಾಗಿರ್ತಕ್ಕಂತಹ ಒಂದು ಸೈನ್ಯ ಬೇಕಾಗುತ್ತೆ. ಮೌರ್ಯ ಸಾಮ್ರಾಜ್ಯವೂ ಸಹ ಪ್ರಬಲವಾಗಿರ್ತಕ್ಕಂತಹ ಸೈನ್ಯದ ಮೇಲೆನೇ ನಿಂತಿತ್ತು. ಚಂದ್ರಗುಪ್ತ ಮೌರ್ಯ ಒಂದು ಪ್ರಬಲವಾಗಿ ಸೈನ್ಯವನ್ನು ಕಟ್ಟಿ ನಂದವಂಶವನ್ನು ನಿರ್ಮೂಲನೆ ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರಿಂದಲೇ ಈ ವಿಶಾಲ ಸಾಮ್ರಾಜ್ಯ ಕಟ್ಟೋದಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ಒಂದು ರಾಜ್ಯ ಸಾಮ್ರಾಜ್ಯವನ್ನು ಕಟ್ಟತಕ್ಕಂಥದ್ರಲ್ಲಿ
ಸೈನ್ಯದ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಅಂದರೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಿರ್ತವೆ, ಅದಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿರುತ್ತೆ. ಅಶ್ವದಳ, ಗಜದಳ, ರಥದಳ, ಕಾಲ್ದಳ, ಹೀಗೆ ನೌಕಾದಳ, ಹೀಗೆ ಸೈನ್ಯದಲ್ಲಿ ವಿವಿಧ ಇಲಾಖೆಗಳಿದ್ದರೂ ಸಹ ಅದರ ಪ್ರಾಬಲ್ಯದ ಮೇಲೇ ಈ ರಾಜ್ಯದ ಏಳಿಗೆ ಪ್ರಾಬಲ್ಯ ನಿಂತಿರ್ತಕ್ಕಂಥದ್ದನ್ನು ಕಾಣ್ಬೋದು. ವಿಜಯನಗರದ ಅರಸರು ನಿಮಗೆಲ್ಲ ಗೊತ್ತಿದೆ, ವಿಜಯದಶಮಿ ಅಂತ ಮಾಡ್ತಾ ಇದ್ರು. ವಿಜಯದಶಮಿ ಸಂದರ್ಭದಲ್ಲಿ ಮಹಾನವಮಿ ದಿಬ್ಬದ ಸುತ್ತ ತನ್ನ ಸೈನ್ಯ ಏನಿದೆ ಅಷ್ಟನ್ನು ಸಹ ಪ್ರದರ್ಶನ ಮಾಡ್ತಾನೆ. ಅಂತಂದರೆ ತನ್ನ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತಕ್ಕಂಥದ್ದನ್ನು ತೋರೋದಕ್ಕೆ ಆ ಉತ್ಸವಗಳನ್ನು ಮಾಡ್ತಕ್ಕಂಥದ್ದನ್ನು ಕಾಣ್ಬೋದು. ಆನಂತರದಲ್ಲಿ ಇದು ಮೈಸೂರಿನಲ್ಲಿ ದಸರಾ ಆಗಿ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಹೀಗೆ ಸೈನ್ಯವೂ ಸಹ ಪ್ರಬಲವಾಗಿರ್ತಕ್ಕಂತಹ ಸೈನ್ಯ ಇದ್ರೇ ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಸಪ್ತಾಹಗಳಲ್ಲಿ ಅದಕ್ಕೂ ಸಹ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಇನ್ನು ಮಿತ್ರ ಅಂತ ಕರಿತೀವಿ. ಮಿತ್ರ ಅಂತಂದರೆ ನೆರೆಹೊರೆಯ ರಾಜ್ಯಗಳು ಅಂತ ಕರಿತೀವಿ. ಒಂದು ರಾಜ್ಯ ಏಳಿಗೆ ಆಗಬೇಕು, ಸಾಮ್ರಾಜ್ಯ ಸಮೃದ್ಧಿಯಾಗಿರಬೇಕು, ಯಾವುದೇ ಘರ್ಷಣೆಗಳಿರಬಾರ್ದು ಅಂತಂದರೆ ನೆರೆಹೊರೆಯ ರಾಜ್ಯಗಳ ಜೊತೆ ಉತ್ತಮವಾಗಿರ್ತಕ್ಕಂತಹ ಸಂಬಂಧಗಳನ್ನು ಹೊಂದಬೇಕಾಗುತ್ತೆ. ವಿದೇಶಾಂಗ ವ್ಯವಸ್ಥೆ ಅಂತ ಕರಿತೀವಿ, ರಾಯಭಾರ ವ್ಯವಸ್ಥೆ, ಅಂಬಾಸಿಡರ್ಸ್ ಅಂತ ಕರಿತೀವಿ. ನಾವು ಈ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ಆ ದೇಶದಿಂದ ಮತ್ತೊಂದು ದೇಶಕ್ಕೆ ರಾಯಭಾರಿಗಳನ್ನು ವರ್ಗಾವಣೆ ಮಾಡೋದ್ರಿಂದ ಎರಡು ರಾಷ್ಟ್ರಗಳ ನಡುವೆ ಸೌಹಾರ್ದಯುತ ಸಂಬಂಧವನ್ನು ಸ್ಥಾಪಿಸಿದರೆ ರಾಜ್ಯ ಸುಭಿಕ್ಷವಾಗಿ ಇರುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಕಲಹಗಳು ಇರೋದಿಲ್ಲ ಎಂಬತಕ್ಕಂತಹ ನಿಟ್ಟಿನಲ್ಲಿ ಈ ಸಪ್ತಾಹಗಳಲ್ಲಿ ಮಿತ್ರ ಅಥವಾ ನೆರೆಹೊರೆಯ ರಾಜ್ಯಗಳ ಜೊತೆ ರಾಜನ ಮತ್ತು ಮಂತ್ರಿಮಂಡಲದ ಸಂಬಂಧಗಳು ಹೇಗಿದೆ ಎಂಬತಕ್ಕಂಥದ್ರ ಮೇಲೂ ಸಹ ರಾಜ್ಯದ ಏಳಿಗೆ ನಿಂತಿರುತ್ತೆ ಎಂಬತಕ್ಕಂಥದ್ದು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ವಿವರಿಸಿರ್ತಕ್ಕಂಥದ್ದನ್ನು ಕಾಣ್ಬೋದು. ಹೀಗೆ ಒಂದು ರಾಜ್ಯವನ್ನು, ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತಂದರೆ ಕೇವಲ ರಾಜನಿಂದ ಸಾಧ್ಯ ಇಲ್ಲ. ರಾಜನ ಜೊತೆಗೆ ಈ ಸಪ್ತ ಅಂಗಗಳೂ ಸಹ ಕಾರ್ಯವನ್ನು ನಿರ್ವಹಿಸಿದರೆ ಒಂದು ಯಶಸ್ವಿ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆಯನ್ನು ಮಾಡ್ಬೋದು ಎಂಬತಕ್ಕಂಥದ್ದಕ್ಕೆ ಒಂದು ಉತ್ತಮ ಉದಾಹರಣೆ ಮೌರ್ಯ ಸಾಮ್ರಾಜ್ಯ. ಆ ನಿಟ್ಟಿನಲ್ಲಿ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ವಿಂಟರ್ರಿಡ್ಜ್ ಎಂಬತಕ್ಕಂತಹ ಇತಿಹಾಸಕಾರ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕೌಟಿಲ್ಯನ ಅರ್ಥಶಾಸ್ತ್ರ ಭಾರತದ ಸಾಹಿತ್ಯದಲ್ಲೇ ಅದ್ವಿತೀಯವಾಗಿರ್ತಕ್ಕಂತಹ ಕೃತಿಯಾಗಿದೆ ಎಂಬ ಮಾತನ್ನು ಹೇಳ್ತಾರೆ. ಮುಂದಿನ ತರಗತಿಯಲ್ಲಿ ಅಶೋಕ ಚಕ್ರವರ್ತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ.